ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಕೊಡಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಸಿನಿಮಾ ರಂಗದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಸಂಚಿಕೆಯಲ್ಲಿ ಗುರೂಜಿಯವರು ನಮಗೆ ತಿಳಿಸ್ಕೊಟ್ರು. ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಸಿನಿಮಾ ರಂಗದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಬಹುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ 5ನೇ ಮನೆ ಮತ್ತು 8ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ನೀವು ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ, ಇದಕ್ಕೆ ಏನಾದ್ರು ಪರಿಹಾರ ಮಾರ್ಗಗಳು ಇದ್ದಾವ, ಸಕ್ಸಸ್ ಅಂದರೆ ಯಾವ ರೀತಿಯಾಗಿರುತ್ತೆ, ಸೊ ಪರಿಶ್ರಮ ಇರಬೇಕು ಅಂತ ಹೇಳಿದ್ವಿ, ಯೋಗ, ಯೋಗ್ಯತೆ, ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹೈಗ್ರೀವ ಮುಪಾಸ್ಮಹೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ನಾವು ನಿಮಗೆ ಪ್ರತಿದಿನವೂ ಕೂಡ ಹೇಳ್ತಾ ಬರ್ತಾ ಇದ್ದೀವಿ, ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬಹುದು. ಇಡೀ ಕುಟುಂಬವೇ ಕೂತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಒಂದು ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕ್ಲಾಸಸ್ ನಡೆಯುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಮನೆ ಮಂದಿಯೆಲ್ಲ ಕುಟುಂಬ ಸಮೇತರಾಗಿ ಕೂತು ಆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಒಂದು ಅವಕಾಶವಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಮಾರ್ಚ್ 15ನೇ ತಾರೀಕಿಂದ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆ ತರಗತಿಗೆ ನೀವು ಜಾಯಿನ್ ಆಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ನಿಮ್ಮ ಹೆಸರನ್ನು ಇವತ್ತು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 4/7/21. ಸಮಯ 2:52 ಬೆಳಗ್ಗೆನಾ? ಮಧ್ಯಾಹ್ನ. 2:52 ಮಧ್ಯಾಹ್ನ. ಯಾವ ಊರಲ್ಲಿ ಹುಟ್ಟಿರೋದು? ಮದ್ದೂರು, ಮಧುಗಿರಿ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ಅವನಿಗೆ ಸ್ವಲ್ಪ ಇನ್ನ ಮಾರ್ಕ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಅವರ ರಾಶಿ ಬಂದ್ಬಿಟ್ಟು ಮೇಷರಾಶಿ, ಸರಿನಾ? ಹೌದು ಸರ್. ಭರಣಿ ನಕ್ಷತ್ರ. ಹೌದು ಸರ್. ಹುಟ್ಟಿದಾಗ ಶುಕ್ರದಶೆ ಇತ್ತು. ಇಲ್ಲಿಗೆ ಮಾತಿಗೆ ಕಾರಕ ಜನರಲಿ ಏನು ಹೇಳ್ಬಿಡ್ತಾರೆ, ಇಲ್ಲಿ ಕೇತು ಇದೆ 2ರಲ್ಲಿ ಅಂತ. ಕರೆಕ್ಟಾ? ತೋರಿಸ್ತೇನೆ ನೋಡಿ. ಸೊ ಕೇತು ಶಾಂತಿ ಮಾಡಿಸಿದ್ರಾ? ಇಲ್ಲ ಸರ್, ಮಾಡಿಸಿಲ್ಲ. ಹೇಳಿದ್ರು, ಅದಕ್ಕೆ ನಾನು ನಿಮಗೆ ಕೇಳೋಣ ಅಂತ. ಓಕೆ, ರೈಟ್. ದಶಾಭುಕ್ತಿಗಳ ಮೇಲೇ ನಿಂತಿರೋದು. ದಶಾ ಯಾವುದು? ಶುಕ್ರದಶದಲ್ಲಿ ಇವಾಗ ಸದ್ಯಕ್ಕೆ 2027ವರೆಗೂ ಕೂಡ ರಾಹು ಭುಕ್ತಿ ಇದೆ. ಇಲ್ಲಿ ನಮಗೆ ದಶಾ ಆಲೋಚನೆ ಮಾಡೋಣ. ದಶಾ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು ಶುಕ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅದೇ ಫಲಗಳು ಕೊಡೋದು. 3ನೇ ಮನೆ ಅಂದರೆ ಅಲ್ಲಿ ಸಂಭಾಷಣೆ ವಿಚಾರದಲ್ಲಿ ನೆಗೆಟಿವಿಟಿ ಅಂತ ಕರಿತೀವಿ. 3ನೇ ವಿಚಾರ ತೊಗೊಳ್ಬೇಕಿಲ್ಲಿ. 3ನೇದು 3, 4, 5. ಈ 3, 4, 5 ಯಾವ ಕಾಂಬಿನೇಷನ್ ಬರ್ತಾ ಇದೆ? ಶನಿ ಬರ್ತಾ ಇದೆ. 3ನೇ ಮನೆ. ನಾವು ಯಾವಾಗಲೂ ಕೂಡ ಇಲ್ಲಿ ಹೋಗ್ಬಿಟ್ಟು ವಾಪಸ್ ನಾವು ಇಲ್ಲಿ ನೋಡ್ತೀವಿ, ಇಲ್ಲಿ ಶನಿ 4ನೇ ಮನೇಲಿದ್ದಾನೆ. ಡಿಗ್ರಿ ವೈಸ್ ಅಂದರೆ ಆಕಾಶದಲ್ಲಿ ಆ ಮನೇಲಿಲ್ಲ. ಹಿ ಹ್ಯಾಸ್ ಶಿಫ್ಟೆಡ್ ಬ್ಯಾಕ್. ಇದನ್ನು ನಾವು ಭಾವಚಲಿತ ಅಂತ ಒಂದು ಕರಿತೀವಿ. ಎಲ್ಲ ಇಲ್ಲಿ ಪ್ಲಾನೆಟರಿ ಪೊಸಿಷನ್ಸು, ಇದು ಎಲ್ಲ ಕಾಂಪೌಂಡರ್ಗಳಿಗೆ ಮತ್ತು ಈ ಇವರು ಇರ್ತಾರಲ್ಲ ಅರ್ಚಕರುಗಳಿಗೆ ಇವೆಲ್ಲ ಗೊತ್ತಿಲ್ಲ. ಹೊಸ ಸಬ್ಜೆಕ್ಟ್ ಗೊತ್ತಿಲ್ಲ ಅವ್ರಿಗೆ. ಇನ್ನು ಹಳೆಯದು 2ನೇ ಮನೆಯೇ ನೋಡ್ತಾರೆ. 2ನೇ ಮನೆಯಲ್ಲಿ ಕೇತು ತುಂಬ ಚೆನ್ನಾಗಿದ್ದಾನೆ. ಇಲ್ಲಿ ಪ್ರಾಬ್ಲಮೇ ಶನಿ. ಸ್ಯಾಟರ್ನ್ ಇಸ್ ದಿ ಪ್ರಾಬ್ಲಮ್. ಸೊ ಇಲ್ಲಿ ನಾವು ನೋಡಿದಾಗ
ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ, ಯಾಕಂದರೆ ಅವ್ರ ಪಾಪ ಇದು ಮಾಡ್ಕೊಳ್ಳೋದು. ಇದು 4ನೇ ಮನೆ ಅಂದರೆ ರೋಮನ್ ಅಂಕಿ ಇದ್ದಾರೆ, ಕರೆಕ್ಟಾ? ಆ 4ನೇ ಮನೆ ಸ್ಟಾರ್ಟ್ ಆಗೋದು 23 ಡಿಗ್ರಿ. ಹೈಲಿ ಸೈಂಟಿಫಿಕ್ಕಾಗಿ ಮಾಡ್ತೀವಿ, ಸುಮ್ಮನೆ ಈ ಗೂಂಡಾಚಾರ ಥರ ಡ್ರೆಸ್ಗಳು ಹಾಕೊಂಬಂದು ಹೇಳೋದಿಲ್ಲ. ಪ್ಯೂರ್ ಸೈನ್ಸ್. ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಾರ್ಯಕ್ರಮ ಬಿಟ್ಟು ನನ್ನ ಕಾರ್ಯಕ್ರಮ ಮಾತ್ರ ನೋಡಿ, ಒಂದು ಕಲೀರಿ. ಓಕೆ, ಇಲ್ಲ ಅಂದರೆ ಜ್ಯೋತಿಷ್ಯ ಎಲ್ಲೂ ಹೋಗಬೇಡಿ. ಇಲ್ಲಿ ಸ್ಯಾಟರ್ನ್ ನೋಡಿದ್ರೆ 18 ಡಿಗ್ರಿಲಿದೆ, ಅಂದರೆ ಆಕಾಶದಲ್ಲಿ ಈ ರಾಶಿಯಲ್ಲಿ 18 ಡಿಗ್ರಿಲಿ ಕೂತಿದ್ದಾನೆ. ಸೊ ಅಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಿದ್ರೆ 23 ಡಿಗ್ರಿಗಿನ ಹಿಂದೆ ಇದ್ದಾನೆ. ಈಸ್ ಬ್ಯಾಕ್ ಡಿಗ್ರಿ ವೈಸ್. ಮನೆ ಇರೋದು 23 ಡಿಗ್ರಿ, ಶನಿ ಇರೋದು ಅದ್ರ ಹಿಂದೆ ಅಂದಾಗ 4 ಬರಲ್ಲ 3 ಬರುತ್ತೆ, ಅವಾಗ 3ನೇ ಮನೆ ಬರುತ್ತೆ. ಎಸ್ ಶಿಫ್ಟೆಡ್. ರಾಶಿ ಪ್ರಕಾರ ಈ ರಾಶಿ, ರಾಶಿ ಪ್ರಕಾರ ಈ ರಾಶಿ, ಮನೆ ಪ್ರಕಾರ 3, ರಾಶಿ ಪ್ರಕಾರ 4ರಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಓಕೆ ಓಕೆ. ಸೊ ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಕಮ್ಯುನಿಕೇಷನ್. ಥರ್ಡ್ ಹೌಸ್ ಇಲ್ಲಿ ಕಮ್ಯುನಿಕೇಷನ್ ಬರ್ತಕ್ಕಂಥ ಶನಿನೇ ಇವರಿಗೆ ಸಮಸ್ಯೆ ಕೊಡ್ತಾ ಇರೋದು. ಮೊದಲು ಇವರು ಶನಿಗೆ ದಾನ ಮಾಡಲೇಬೇಕು ಮೊದಲಾಗಿ. ಆ ಒಂದು ವಿಚಾರದಲ್ಲಿ ಶನಿ 3ನೇ ಗ್ರಹ ಅಂತಂದರೆ ಇಲ್ಲಿ ನಾವು 3ನೇ ಮನೆ ಮತ್ತು 4ನೇ ಮನೆ ಮತ್ತು 5ನೇ ಮನೆ 3 ಕೊಟ್ಟಿರೋದ್ರಿಂದ ಮೊದಲು ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು ಅವ್ರಿಗೆ ಮುಟ್ಟಿಸಿ. ಓಕೆ, ಫಸ್ಟ್ ಅದು ಇಂಪಾರ್ಟೆಂಟು. ಆಮೇಲೆ ಕೇತು 1ರಲ್ಲಿದ್ದಾನೆ, ಅವನು 2ನೇ ಮನೇಲಿ ಇಲ್ಲ, ಅಲ್ಲೂ ಶಿಫ್ಟ್ ಆಗ್ಬಿಟ್ಟಿದ್ದಾನೆ. 2ನೇದರಲ್ಲಿ ಕೇತು ಇರೋದ್ರಿಂದ ಅದೇ ಜಾಗದಲ್ಲಿ ಕೇತು 1.5 ವರ್ಷ ಇರ್ತಾರೆ, 1.5 ವರ್ಷ ಅಲ್ಲೇ ಇರ್ತಾರೆ. ಈಗ ಏನು ತೋರಿಸಿದ್ರಲ್ಲ 21ರಲ್ಲಿ 1.5 ವರ್ಷದಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ, ಎಷ್ಟು ಜನಸಂಖ್ಯೆ ಹುಟ್ಟಿರುತ್ತೆ ಹೇಳಕ್ಕಾಗಲ್ಲ ಗುರುಗಳೇ. ಹಾಂ ಅಲ್ವಾ? ಹೌದು. ಅವ್ರಿಗೆಲ್ಲ ಈಗ ಮಾತು ಬರಬಾರ್ದು, ಈ ಕಾಂಪೌಂಡರ್ ಹೇಳ್ದಂಗೆ. ಹೌದು. ಯಾಕಂದ್ರೆ ಅದೇ ಲಗ್ನ 2 ಅವರ್ ಇರುತ್ತೆ, ಪ್ರತಿ ದಿವಸ 2 ಅವರ್ ಅಲ್ಲಿಗೆ ಬರುತ್ತೆ. ಸೇಮ್ ಕ್ಲಾಕ್ ಅಲ್ವಾ ಇದು ಕ್ಲಾಕ್. ಇದು ತುಲಾ ಲಗ್ನದಲ್ಲಿ ಅವ್ರು ಹುಟ್ಟಿರೋದು. ಸೊ ತುಲಾ ಲಗ್ನ ಎವ್ರಿ ಡೇ ಅಲ್ಲಿಗೆ ಅದೇ ಟೈಮಿಗೆ ಅವ್ರು ಹುಟ್ಟಿರೋ ಟೈಮಿಗೆ ಹಿಂದೆ ಮುಂದೆ 2 ಅವರ್ಸ್ ಬರುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲೂ 2ನೇ ಮೇಲೆ ಕೇತು ಕೂತಿರುತ್ತೆ. ಸೊ ಹುಟ್ಟಿದವರು ಎಲ್ಲರಿಗೂ ಕೂಡ ಈಗ ಮಾತು ಬರಬಾರ್ದು, ಅದಲ್ಲ. ಅದರ ಸೀಕ್ರೆಟ್ಸು ದಶದಲ್ಲಿರೋ ನಕ್ಷತ್ರ. ಶುಕ್ರ ದಶದಿಂದ ಪ್ರಾಬ್ಲಮ್, ಶುಕ್ರ ಪ್ರಾಬ್ಲಮ್ ಇಲ್ಲ, ಅದರೊಳಗಡೆ ಹೋಗ್ತಕ್ಕಂಥ ನಕ್ಷತ್ರದಿಂದ ಪ್ರಾಬ್ಲಮ್. ಅದ್ಯಾವುದು ನಕ್ಷತ್ರ ಅಲ್ಲಿಗೆ ಬರಬೇಕು. ಓಕೆ, ಇವರಿಗೆ ಇದನ್ನು ಮಾಡಿ. ಮತ್ತು ಹಾಗೆ ನಮ್ಮ ಒಂದು ತುಂಬ ಸತಿ ಹೇಳ್ತಾ ಇದ್ದೆ, ಒಂದು ಜಗತ್ತಲ್ಲಿ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಡಿವೈಸ್ ಕಂಡುಹಿಡಿದ್ದಾರೆ ಅಂತ. ಅದರಿಂದ ತುಂಬ ಜನಕ್ಕೆ ಬೇಗ ಮಾತು ಬಂದಿದೆ. ಸ್ವಲ್ಪ ಕಾಸ್ಟ್ಲಿ ಅದು, ಹೀಲಿ ಅಂತ. ನಾವು ತುಂಬ ಜನಕ್ಕೆ ಅದು ಜರ್ಮನ್ ಪ್ರಾಡಕ್ಟ್. ಅದು ವೈಬ್ರೇಷನ್ ಅಂದರೆ ಒಂದು ಕಂಪನಾಂಕಗಳು ಕಳಿಸ್ತಾ ಇರುತ್ತೆ, ಈ ಮಾತಿಗೆ ಸೆಲ್ಸ್ನೆಲ್ಲ ಆಕ್ಟಿವೇಟ್ ಮಾಡುತ್ತೆ. ಸೊ ಆ ಒಂದು ಡಿವೈಸು 800 ಕಾಯಿಲೆಗಳನ್ನು ಒಂದು ಥೆರಪೆಟಿಕ್ ಆಗಿ ಯೂಸ್ ಮಾಡ್ತೀವಿ. ಅದನ್ನು ಥೆರಪೆಟಿಕ್ ಯೂಸ್ ಅಂತ ಬರುತ್ತೆ. ಅದ್ಭುತವಾಗಿರ್ತಕ್ಕಂಥದ್ದು ಹೀಲಿ ಅಂತ ಗೂಗಲ್ ಮಾಡಿದ್ರು ಸಿಗುತ್ತೆ. ನಮ್ಮ ಆಫೀಸ್ಗೆ ಫೋನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ವಿಚಾರ ತೋರಿಸ್ತಾರೆ. ಈ ಅಲ್ಝೈಮರ್ಸ್ ಡಿಸೀಸು, ಆಟಿಸಮು, ಸ್ಲೋ ಲರ್ನರು, ಅವ್ರಿಗೆಲ್ಲ ಹೆಲ್ಪ್ ಆಗಿದೆ. ಗ್ರಹಗಳು ಪ್ರಾಬ್ಲಮ್ ಆಗುತ್ತೆ, ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಅದು ಅಂದರೆ ಈ ನೆಗೆಟಿವ್ ಇರೋದು ನೆಗೆಟಿವ್ ಆಗಿ ಪಾಸಿಟಿವ್ ಆಗುತ್ತೆ. ಒಳ್ಳೆಯದಾಗಿ ಮುಂದಿನ ಕರೆ ತಗೊಳ್ಳೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಆನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಮೇಡಮ್, ಹುಟ್ಟಿದ ದಿನಾಂಕ ಬಂದು 17/4/1999. 17/4/99. ಸಮಯ 91 ಮೇಡಮ್. 91. ಓಕೆ, ಸಮಯ ಹೇಳಿ. ಸಮಯ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಸರಿ ಸುಮಾರು ಬೆಳಗಿನ ಜಾವ 4:15 5 ಗಂಟೆವರೆಗೂ. ಓಕೆ, ಹಾಗಿದ್ರೆ ಸಮಯ ನಿಮಗೆ ಡೌಟ್ ಇದೆ ಅನ್ನೋದಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕಾಗತ್ತೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 6. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮದುವೆ ಬಗ್ಗೆ, ಆಮೇಲೆ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಕೇಳೋಕೆ ಅವಕಾಶವಿದೆ. ಯಾವ ವಿಚಾರಕ್ಕೆ ಹೋಗ್ತೀರಾ? ನನ್ನ ಮದುವೆ ಬಗ್ಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ಸರ್, ನಮ್ಮ ಕ್ಲಾಸ್ ಫೀಸು 15,000. ಓಕೆ. ನಿಮ್ಮ ಜೀವನದಲ್ಲಿ 15,000 ತುಂಬ ಕಾಸ್ಟ್ಲಿ ಅಂದರೆ ಕ್ಲಾಸಿಗೆ ಬರಬೇಡಿ. ಓಕೆ, ಯಾಕಂದರೆ ನೀವು ಮ್ಯಾರೇಜ್ ಆದಮೇಲೆ ಜಾಬು, ವಯಸ್ಸಾದವ್ರು ಕೇಳ್ತಾರೆ, ಹೆಂಗಸ್ರಿಗೆ ಕೇಳ್ತಾರೆ. ಯು ಆರ್ ಆಲ್ ಯಂಗ್ಸ್ಟರ್ಸ್. ಯು ಶುಡ್ ಲರ್ನ್ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಮಾಡಿರೋದು, ಅದ್ರ ಮೇಲೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನು ಮಾಡಿರೋದು. ಇವತ್ತು ಬರೀ ಜಾಬು, ಮ್ಯಾರೇಜ್. ನಾಳೆ ಜಾಬ್ ಸೇರ್ತೀರಾ, ಪ್ರಮೋಷನ್ ಅಂತ ಕೇಳ್ತೀರಾ. ಪ್ರಮೋಷನ್ ಆದಮೇಲೆ ಚೇಂಜ್ ಆಫ್ ಜಾಬ್ ಕೇಳ್ತೀರಾ. ಚೇಂಜ್ ಆಫ್ ಜಾಬಲ್ಲಿ ಅಲ್ಲೇನೋ ಗಲಾಟೆಗಳು ನಡೆಯುತ್ತೆ, ಯು ವಿಲ್ ಲಾಸ್ ಆಫ್ ಜಾಬ್ ಆಗುತ್ತೆ. ಎಷ್ಟು ವರ್ಷ ಹಂಗೆ ಇರುತ್ತೆ ಅಂತಿಲ್ಲ. ಫಾರ್ ಎವ್ರಿಥಿಂಗ್ ಲರ್ನಿಂಗ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್. ಫಸ್ಟ್ ನಿಮ್ಗೆ ಹೇಳೋದು. ಓಕೆ ಓಕೆ ಅಂತ ಹೇಳ್ಬಾರ್ದು, ಐ ವಿಲ್ ಟ್ರೈ ಟು ಲರ್ನ್ ಅನ್ಬೇಕು ಅಷ್ಟೇ. ಸರಿ ಸರ್, ಶೋರ್ ಸರ್. ಓಕೆ, ಶೋರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಮಂಗಳ ತುಂಬ ಸ್ಟ್ರಾಂಗ್ ಆಗಿದೆ.
ವಂಡರ್ಫುಲ್ ಜಾಬ್ ಸಿಗುತ್ತೆ ದಶದಲ್ಲಿ. ಈಗ ಸದ್ಯಕ್ಕೆ ರಾಹು ಭುಕ್ತಿ, ಯುವರ್ ಜಾಬ್ ಆಲ್ಸೋ ಶೋಯಿಂಗ್ ದಟ್ ಟ್ರಾವೆಲು ಇರುತ್ತೆ, ಅಂದರೆ ಬೇರೆ ಕಡೆ ಸಣ್ಣದಾಗಿ ಓಡಾಡೋದು ಇರುತ್ತೆ, ಮನಿನೂ ಇರುತ್ತೆ, ಗುಡ್ ರೆಮ್ಯುನರೇಷನು ಕೊಡುತ್ತೆ. ಬಟ್ ಈಗ ಬರ್ತಕ್ಕಂಥ ಭುಕ್ತಿ ನಾವು ಯಾವ ಥರ ನೋಡ್ತೀವಿ ಅಂದರೆ ದಿಸ್ ಈಸ್ ದಿ ಫಸ್ಟ್ ಒನ್ ನಾವು ನೋಡೋದು, ಅಂದರೆ ಹೌ ಈಸ್ ಓವರ್ ಆಲ್, ಇದು ಸೆಕೆಂಡು. ಆಮೇಲೆ ಈಗ ಸದ್ಯದ ಪರಿಸ್ಥಿತಿಲಿ ಥರ್ಡ್, ಈ ಆರ್ಡ್ರಲ್ಲಿ ನೋಡ್ತೀವಿ, 1 2 3 ಆರ್ಡ್ರಲ್ಲಿ ನೋಡ್ತೀವಿ. 1 ವೆರಿ ಗುಡ್, 2 ವೆರಿ ಗುಡ್. ಅಂದರೆ ಇವರಿಗೆ ಕೆಲಸ ಸಿಕ್ಕಿ ಹೆಚ್ಚು ಕಮ್ಮಿ 2030ವರೆಗೂ ಸೂಪರಾಗಿರುತ್ತೆ ಅಂತ ಫಸ್ಟ್ ಲೆವೆಲಲ್ಲಿ ಹೇಳ್ಬಿಡ್ತೀವಿ. ಕೆಲಸ ಸಿಕ್ಕೇ ಸಿಗುತ್ತೆ 2030ವರೆಗೂ ಅದ್ಭುತ ಅಂತ ಹೇಳುತ್ತೆ ಆ ಫಸ್ಟ್ ಲೈನ್. ಸೆಕೆಂಡ್ ಲೈನ್ಗೆ ಹೋಗ್ತೀವಿ, ಇಲ್ಲೂ ಕೂಡ ಪಾಸಿಟಿವ್ ಇದೆ ಅಂತಂದರೆ ಅದ್ರಲ್ಲಿ ಸಬ್ ಪೀರಿಯಡು, ಅಂದರೆ 4 ವರ್ಷದಲ್ಲಿ ಈಗ ಅದು ಚೆನ್ನಾಗಿದೆ. ಆದರೆ ಇದು ಯಾಕೋ ಈಗ ಸದ್ಯಕ್ಕೆ 12 ತೋರಿಸ್ತಾ ಇದೆ. ಈ ಜಾಬ್ ಸಿಗೋದ್ರಲ್ಲಿ ಎಲ್ಲ ಅಪ್ಲೈ ಮಾಡ್ತಾರೆ, ರಿಪ್ಲೈ ಸಿಗಲ್ಲ. ಅದು ಇದರಲ್ಲಿ ಸ್ವಲ್ಪ ಕಷ್ಟ ಇದೆ. ಇದಾದಮೇಲೆ ನೆಕ್ಸ್ಟ್ ಕೇತು ಬರ್ತಾನೆ 11/6, ಇವರಿಗೆ ಕೇತುನಲ್ಲಿ ಜಾಬ್ ಸಿಗುತ್ತೆ. ಅದನ್ನು ಹೇಗೆ ನೋಡ್ತೀವಿ, ಇದೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಇದರಲ್ಲಿ ಓಪನ್ ಮಾಡಿ ತೋರಿಸ್ತಾ ಗೊತ್ತಾಗುತ್ತೆ. ಇದನ್ನು ಟಚ್ ಮಾಡ್ತೀವಿ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು 2025 ಆಗಸ್ಟ್ವರೆಗೂ ಕೂಡ ರಾಹು ಇದೆ, ಅದನ್ನು ಟಚ್ ಮಾಡ್ತೀವಿ. ಸದ್ಯಕ್ಕೆ ಆವಾಗಲೇ ಹೇಳಿದ್ನಲ್ಲ 2025 ಮರ್ಕ್ಯೂರಿ ನಡೀತಾ ಇದೆ ಅಂದರೆ 19th ಮಾರ್ಚ್ವರೆಗೂ ಇವರಿಗೆ ಜಾಬು ಸ್ವಲ್ಪ ಕಷ್ಟ. 19th ಮಾರ್ಚಿಂದ 10/4 ಏಪ್ರಿಲ್ 10ನೇ ತಾರೀಕು ಇವ್ರಿಗೆ ಕೆಲಸ ಸಿಗುತ್ತೆ. ವಿತ್ ಟೈಮಿಂಗ್ ಹೇಳ್ತೀವಿ. ಹೇಳ್ಬಿಡ್ಲಿ ಯಾರು ನೋಡೋಣ, ಪುರೋಹಿತರು ಯಾರು ಹೇಳ್ಬಿಡ್ಲಿ ನೋಡೋಣ. ಅವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ, ಅವ್ರು ವೃತ್ತಿಲಿದ್ದಾರೆ, ಇದನ್ನು ಕಲ್ತ್ಕೊಳ್ಳಿ. ಸಮಾಜಕ್ಕೆ ಒಳ್ಳೆ ವಿಚಾರಗಳು ಹೇಳಬೇಕು ಅವರು. ಸುಮ್ಮನೆ 2ನೇ ಮನೆ ಕೇತು ಅಂತ ಯಾವುದೋ ಇದರಲ್ಲಿ ಹೇಳಿದ್ವಲ್ಲ, ಅಲ್ಲಿ ಶನಿ ಪ್ರಾಬ್ಲಮಲ್ಲಿ. ಸ್ಯಾಟರ್ನ್ ಈಸ್ ದಿ ಹೌಸ್ ಆಫ್ ಕಮ್ಯುನಿಕೇಷನ್, 3rd ಹೌಸಲ್ಲಿ ಕೂತಿದೆ. ಸ್ಯಾಟರ್ನ್ ಸ್ಲೋ ಬೇರೆ. ಆ ಮಗುಗೆ ಬಂದೇ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ನಿಧಾನಕ್ಕೆ ಬರ್ತಾ ಏನಾಗುತ್ತೆ, 20 ವರ್ಷದಲ್ಲೂ ಕೂಡ ನಿಧಾನಕ್ಕೆ ಮಾತಾಡ್ತಾರೆ. ಫಾಸ್ಟ್ ಮಾಡಬೇಕು ಅದು, ಆ ಸ್ಯಾಟರ್ನ್ ಆಕ್ಟಿವೇಟ್ ಮಾಡ್ಬೇಕು ಹಂಗೆ. ಸೊ ಇವ್ರಿಗೆ ಸಿಕ್ಕೇ ಸಿಗುತ್ತೆ, ಟೆನ್ಷನ್ ಇಲ್ಲ. ಇದಕ್ಕೆ ರೆಮಿಡಿ ಏನು ಅಂತ ಕೇಳಿದಾಗ ನೆಕ್ಸ್ಟ್ ಸಿಗ್ತಕ್ಕಂಥ 11/6/11 ನಮ್ಮ ಕೆಲಸದ ವಿಚಾರ. ಅದು ಸೂರ್ಯನಿಂದ ಬಂದಿದೆ. ಸೂರ್ಯನೇ ಇವರಿಗೆ ಸಪೋರ್ಟ್ ಮಾಡೋದು ನೆಕ್ಸ್ಟ್ ಅವ್ರಿಗೆ. ಸೊ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಇನ್ನೇನೂ ಇಲ್ಲ. ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಯನ್ನು ಆಲಿಸಿ ನಿಖರವಾದಂಥ ಮಾಹಿತಿಯನ್ನು ಗುರುಗಳು ನಿಮಗೆ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ.